ಬಿಗ್ ನ್ಯೂಸ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ ನಿನ್ನೆ. ಸೊ ಈ ನೋಟಿಫಿಕೇಶನ್ ಅಲ್ಲಿ ನಮಗೆ ಒಂದು ಕಂಪ್ಲೀಟ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ನಮ್ಮ ಎಕ್ಸಾಮ್ ನ ಸಿಲೆಬಸ್ ಹೇಗೆ ಬದಲಾಗುತ್ತೆ, ನಮ್ಮ ಎಕ್ಸಾಮ್ ಅಲ್ಲಿ ಏನು ಏಜ್ ಲಿಮಿಟ್ ಆಗಿರುತ್ತೆ, ಬಿಕಾಸ್ ಇದರ ಎಲ್ಲಾದ್ರೂ ರಿಲೇಟೆಡ್ ಚೇಂಜಸ್ ಅನ್ನ ತರ್ತಿದ್ದಾರೆ. ಅಂಡ್ ಈ ಒಂದು ನೋಟಿಫಿಕೇಶನ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ತಗೊಳ್ತಿರುವಂಥ ಆಸ್ಪೈರೆಂಟ್ಸ್ಗೆ ಅಫೆಕ್ಟ್ ಆಗ್ತಿರುವಂಥದ್ದು. ಸೊ ಇದರ ಬಗ್ಗೆ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನಾನು ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಈ ನೋಟಿಫಿಕೇಶನ್ನ ಎಂಟೈರ್ ಆಗಿ ನಾನು ಇನ್ಡೆಪ್ತ್ ಆಗಿ ನಮಗೆ ಡಿಸ್ಕಸ್ ಮಾಡ್ತೀನಿ ಏನೇನೆಲ್ಲ ಬದಲಾವಣೆ ಆಗಿದೆ ಅಂತ. ರೀಸೆಂಟ್ ಆಗಿ ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದೆ ಕೇರಳ ಜುಡಿಷರಿ ಹಾಗೂ ಉತ್ತರ ಪ್ರದೇಶ್ ಜುಡಿಷರಿನ ಎಕ್ಸಾಂಪಲ್ ಕೊಟ್ಟು ದ್ಯಾಟ್ ಹೊಸ ಸಿಲೆಬಸ್ ಅನ್ನು ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು ನಮ್ಮ ಈ ವರ್ಷದ ಎಕ್ಸಾಮಿಗೆ. ಈದರ್ ಒಂದು ಫಸ್ಟ್ ಆಪ್ಷನ್ ದ್ಯಾಟ್ ಕಂಪ್ಲೀಟ್ ಹೊಸ ಲಾಸ್ ಅನ್ನೇ ಕೇಳ್ತಾರೆ, ಅಥವಾ ಎರಡನೇ ಆಪ್ಷನ್ ದ್ಯಾಟ್ ಹೊಸದು ಹಾಗೂ ಹಳೇದು ಎರಡೂ ಸಹ ಕೇಳಬಹುದು ಅನ್ನೋವಂಥದ್ದು. ಸೊ ಈ ಎಕ್ಸಾಮ್ನ ನೋಟಿಫಿಕೇಶನ್ ಕ್ಲಾರಿಟಿ ಕೊಡ್ತಿದೆ. ಇದು ಎಕ್ಸಾಮ್ ನೋಟಿಫಿಕೇಶನ್ ಅಲ್ಲ, ಬದಲಾಗಿ ಬರ್ತಿರುವಂಥ ಚೇಂಜಸ್ ರಿಲೇಟೆಡ್ ಇರುವಂಥ ನೋಟಿಫಿಕೇಶನ್. ನಿಮಗೆ ಚಾನಲಿಂದ ಸಿಗ್ತಿರುವಂಥ ಇಷ್ಟೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಸಹ ನನಗೆ ಕೃತಜ್ಞತೆ ತಿಳಿಸಬಹುದು. ಆ್ಯಂಡ್ ನನಗೆ ತುಂಬ ಖುಷಿ ಆಗುತ್ತೆ, ನನಗೆ ಇನ್ನೊಂದಷ್ಟು ಉತ್ಸಾಹ ಸಿಗುತ್ತೆ ನಿಮಗೆ ಇನ್ನಷ್ಟು ಫರ್ದರ್ ವೀಡಿಯೋಸನ್ನು ತರೋದಕ್ಕೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ವಿಡಿಯೋ ಕಂಪ್ಲೀಟ್ ಆಗಿ ಟಿಲ್ ದ ಎಂಡ್ ನೋಡಿ. ಈ ಇಂಪಾರ್ಟೆಂಟ್ ನೋಟಿಫಿಕೇಶನ್ ನಿಮಗೆ ಏನನ್ನ ಹೇಳ್ತಿದೆ ಅನ್ನೋದು ವಿಡಿಯೋ ನೋಡ್ತಿದ್ದೀರಿ ಅನ್ನೋದು ಗೊತ್ತಾಗತ್ತೆ. ಬಟ್ ಸಬ್ಸ್ಕ್ರೈಬೂ ಸಹ ಮಾಡಿ, ಖುಷಿ ಆಗತ್ತೆ. ಆ್ಯಂಡ್ ಇದೇ ನಿಮ್ಮ ಎಕ್ಸಾಮ್ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸಿಗೋಸ್ಕರ ನಮ್ಮ ಹೊಸ ಬ್ಯಾಚ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ನಡೀತಿದೆ, ಪ್ರಿಲಿಮ್ಸ್ ಮೇನ್ಸ್ ಹಾಗೂ ಇಂಟರ್ವ್ಯೂನ ಪ್ರಿಪರೇಷನ್ ನಿಮಗೆ ಒಂದೇ ಬ್ಯಾಚಲ್ಲಿ ನಡೀತಿದೆ. ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ರನ್ನಿಂಗ್ ಅಲ್ಲಿದೆ. ಆ್ಯಂಡ್ ಈ ಬ್ಯಾಚ್ ನಿಮಗೆ ಕಂಪ್ಲೀಟ್ ವರ್ಷ ಇಡೀ ನಡೀತಿರುವಂಥದ್ದು ಎಟ್ ಅ ವೆರಿ ನಾಮಿನಲ್ ಪ್ರೈಸ್. ಬ್ಯಾಚಸ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ನಮ್ಮ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚೂ ಸಹ ನಡೀತಿದೆ. ಈ ಬ್ಯಾಚ್ಗೂ ಸಹ ನೀವು ಅಡ್ಮಿಷನ್ ತಗೊಳ್ಬಹುದು. ಆ್ಯಂಡ್ ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಎರಡೂ ಬ್ಯಾಚ್ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ನೀವು ಈ ವರ್ಷ ಪ್ರಿಲಿಮ್ಸಿಗೆ ಮಾತ್ರ ಅಪಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಿಲಿಮ್ಸ್ನ ಒಂದು ಬ್ಯಾಚ್ನ ಮಾತ್ರ ತಗೊಳ್ಬೇಕು, ನಂತರ ನಾನು ಮೇನ್ಸ್ ಡಿಸೈಡ್ ಮಾಡ್ತೀನಿ ಅಂತಂದ್ರೂ ಪರವಾಗಿಲ್ಲ. ಇಲ್ಲ, ನಾನು ಕಂಪ್ಲೀಟ್ ಆಗಿ ಕಾಂಪ್ರಿಹೆನ್ಸಿವ್ ಆಗಿ ಎಲ್ಲ ಓದಬೇಕು, ನನಗೆ ಕಂಪ್ಲೀಟ್ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬೇಕು ಅಂತಂದರೆ ನೀವು ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ಅಡ್ಮಿಷನ್ ತಗೊಳ್ಬಹುದು. ಎರಡೂ ಬ್ಯಾಚಸ್ಸೂ ಸಹ ಲೈವ್ ಮುಖಾಮುಖಿ ಕ್ಲಾಸಸ್ ನಡೆಯುತ್ತೆ ನಿಮಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ. ಇದು ಇಯರ್ ಎಂಡ್ ನಡೀತಿರುವಂಥ ಬ್ಯಾಚ್. ಸ್ಟಡಿ ಮಟೀರಿಯಲ್ ನಿಮಗೆ ನೀಡಲಾಗುತ್ತೆ. ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ಮಾಕ್ ಟೆಸ್ಟ್ನ ನಾವು ಡಿಸ್ಕಸ್ನು ಸಹ ಮಾಡ್ತೀವಿ ಕ್ಲಾಸಲ್ಲಿ. ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡ್ತೀವಿ ಕ್ಲಾಸಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಸಹ ನಡೆಯುವಂಥದ್ದು. ಸೊ ಈ ಎರಡೂ ಬ್ಯಾಚ್ ಡೆಡಿಕೇಟೆಡ್ ಆಗಿ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೋಸ್ಕರ ನಡೀತಿರುವಂಥದ್ದು. ಆ್ಯಂಡ್ ಈಗ ಎಟ್ ಅ ವೆರಿ ನಾಮಿನಲ್ ಪ್ರೈಸ್, ಈ ಪ್ರೈಸ್ ಆಫರ್ ಪ್ರೈಸ್ ಅಂತಲೇ ಅಂದ್ಕೊಳ್ಬಹುದು, ಇದು ಕ್ಲೋಸ್ ಆಗುತ್ತೆ. ಸೊ ಯಾರೆಲ್ಲ ಎಕ್ಸಾಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಆದಷ್ಟು ಬೇಗ ಅಡ್ಮಿಷನ್ಸನ್ನು ತಗೊಳ್ಳಿ. ಬಿಕಾಸ್ ನಿಮ್ಮ ನೋಟಿಫಿಕೇಶನ್ ಬಂದ ನಂತರ ಪ್ರೈಸಸ್ ಹೈಕ್ ಆಗುತ್ತೆ. ನೋಟಿಫಿಕೇಶನ್ ಬರೋದ್ರ ಜೊತೆಗೆ ಪ್ರೈಸೂ ಸಹ ಜಾಸ್ತಿ ಆಗತ್ತೆ. ಈಗ ನಿಮಗಿರುವಂಥ ಪ್ರೈಸ್ ಪಾಯಿಂಟಲ್ಲಿ ಸಿಗೋದಿಲ್ಲ. ಸೊ ಆದಷ್ಟು ಬೇಗ ತಯಾರಿ ಆಗ್ತಿದೆ. ನಾನು ತಗೊಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರುವಂಥ ಸ್ಟೂಡೆಂಟ್ಸ್ ಇನ್ನೊಂದ್ಸತಿ ರೀಕನ್ಸಿಡರ್ ಮಾಡಿ ಆ್ಯಂಡ್ ತಗೊಳ್ಬೇಕು ಅನ್ನೋದಾದರೆ ಆದಷ್ಟು ಬೇಗ ಅಡ್ಮಿಷನನ್ನು ತಗೊಳ್ಳಿ. ಪ್ರೈಸಸ್ ನಿಮಗೆ ಹೈಕ್ ಆಗುತ್ತೆ ಆ್ಯಂಡ್ ತುಂಬ ವೇರಿಯೇಷನ್ ಆಗತ್ತೆ. ಸೊ ಹಾಗಾಗಿ ಈಗ ಸಿಗ್ತಿರುವಂಥ ಆಫರ್ ಪ್ರೈಸಲ್ಲಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪ್ರತಿಯೊಬ್ಬ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ತಗೊಳ್ತಿರುವಂಥ ಆಸ್ಪೈರೆಂಟ್ಸಿಗೆ. ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ನೋಟಿಫಿಕೇಶನ್ ನಿಮಗೆ ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ 2004 ಅಮೆಂಡ್ ಮಾಡ್ತಿದ್ದೀವಿ ಅಂತ ತಿಳಿಸ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಮೆಂಡ್ ಅಂದರೆ ಬದಲಾವಣೆ ತರ್ತಿದ್ದೀವಿ. ಬಿಕಾಸ್ ಯಾವುದೇ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ನಡೆಯುತ್ತೆ, ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಜಡ್ಜ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅದು ಈ ರೂಲ್ಸ್ ಪ್ರಕಾರನೇ ನಡೆಯೋದು. ಸೊ ಈಗ ನಾವು ರೂಲ್ಸಲ್ಲಿ ಬದಲಾವಣೆ ತರ್ತಿದ್ದೀವಿ.
ಎಸ್ ಆಬ್ವಿಯಸ್ಲಿ ಬೇಕು, ಬಿಕಾಸ್ ಸಿಲೆಬಸ್ ಆಗಲಿ ಏಜ್ ಆಗಲಿ ಏನೊಂದು ನೀವು ಚೇಂಜ್ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ನೀವು ರೂಲ್ಸನ್ನು ಅಮೆಂಡ್ ಮಾಡಬೇಕು. ಅದರ ತಕ್ಕಂತೆ ಈ ರೂಲ್ಸ್ ನಿಮಗೆ ಅಮೆಂಡ್ ಆಗ್ತಿದೆ. ಈಗ ಅಮೆಂಡ್ ಆಗ್ತಿರುವಂಥ ರೂಲ್ಸ್ ನಿಮಗೆ ಅಫಿಷಿಯಲ್ ಗೆಜೆಟಲ್ಲಿ will be taken into consideration after 15 days from the date of its publication in the official gazette. So ಈ ನೋಟಿಫಿಕೇಶನ್ ಏನಿದೆ is hereby given that the said draft, ಇದು ಡ್ರಾಫ್ಟ್, ಈ ಡ್ರಾಫ್ಟ್ ಅನ್ನು ಅಫಿಷಿಯಲ್ ಗೆಜೆಟ್ ಅಲ್ಲಿ ನೋಟಿಫೈ ಆಗಿದ ಕೂಡಲೇ 15 ದಿನದಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ನೋಟಿಫಿಕೇಶನ್ ಅಫಿಷಿಯಲ್ ಗೆಜೆಟ್ಗೆ ಪಬ್ಲಿಷ್ ಆಗೋದ್ರಲ್ಲಿ ಹೆಚ್ಚಿಗೆ ಟೈಮ್ ಏನು ಹಿಡಿಯೋದಿಲ್ಲ. ಆ್ಯಂಡ್ ಅದಾದ ನಂತರ 15 ದಿನದಲ್ಲಿ ನಿಮ್ಮ ನೋಟಿಫಿಕೇಶನ್ ಬರೋದ್ರಲ್ಲೂ ಸಹ ಯಾವುದೇ ಡೌಟ್ ಅಂತ ಇಲ್ಲ. ಸೊ 15 ದಿನ ಅಲ್ಲ ಅಂತಂದರೆ ಒಂದು 20 ಡೇಸ್, ಬಟ್ ಇದರ ಅರ್ಥ ನಿಮಗೆ ನೋಟಿಫಿಕೇಶನ್ ಬರ್ತಿದೆ, ಬೇಗನೆ ಬರ್ತದೆ. ಇನ್ನು ಮ್ಯಾಕ್ಸಿಮಮ್ ಅಂದರೂ ನಿಮ್ಮ ಹತ್ರ ಒಂದು 20 ಡೇಸ್ ಅಂತ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಟೈಮ್ ಇಲ್ಲ. 15 to 20 ಡೇಸಲ್ಲಿ ನಿಮ್ಮ ನೋಟಿಫಿಕೇಶನ್ ಬರ್ತಿದೆ. ಸೊ ನಿಮ್ಮ ಪ್ರಿಪ್ರೇಷನ್ ಅಥವಾ ನಿಮಗೆ ಒಂದು ಚಾನ್ಸ್ ತೊಗೊಳ್ಬೇಕು ಕನಸು ಅಂತ ಇರುವಂಥ ಪ್ರತಿ ಸ್ಟೂಡೆಂಟ್ ತಯಾರಿನ ಇನ್ನೂ ಹೆಚ್ಚು ಸ್ಪೀಡಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಡ್ಮಿಷನ್ಸ್ ತೊಗೊಳ್ಬೇಕಾ, ಸ್ವಾತಿ ಲಾ ಕ್ಲಾಸಸ್ ನಿಮಗೋಸ್ಕರ, ನಿಮ್ಮ ಗೈಡೆನ್ಸ್ಗೋಸ್ಕರ ನಿಮಗೆ ಅಂತ ನಡೀತಿರುವಂಥದ್ದು. ಆ್ಯಂಡ್ ಆಲ್ರೆಡಿ ಸಕ್ಸಸ್ಫುಲ್ ನಾವು ನಮ್ಮನ್ನು ಪ್ರೂವ್ ಮಾಡಿದ್ದೀವಿ. ಸೊ ಅಡ್ಮಿಷನ್ಸ್ ಆದಷ್ಟು ಬೇಗ ತಗೊಳ್ಳಿ. ಆ್ಯಂಡ್ ಈ 15 ಡೇಸ್ ಪೀರಿಯಡ್ ನಂತರ ಪ್ರೈಸಸ್ ಹೈಕ್ ಆಗೋಗುತ್ತೆ. ಸೊ ಆಗ ಅನಿವಾರ್ಯ ಆಗತ್ತೆ ನೀವು ತಗೊಳ್ಳೇಬೇಕು ಆ ಪ್ರೈಸ್ ಪಾಯಿಂಟಲ್ಲಿ. ಸೊ ಆದಷ್ಟು ಈಗಲೇ ಕನ್ಸಿಡರ್ ಮಾಡಿ ನೀವು ನಿಮ್ಮ ಅಡ್ಮಿಷನ್ಸನ್ನು ಮಾಡ್ಕೊಳ್ಬಹುದು. ಈಗ ಬದಲಾಗ್ತಿರುವಂಥ ಡ್ರಾಫ್ಟ್ ರೂಲ್ಸ್ ಏನೇನು ಅಂತ ನೋಡೋಣ. ಫಸ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್, ಇದು ಕರ್ನಾಟಕ ಜುಡಿಷಿಯಲ್ ಸರ್ವಿಸಸ್ ಅಮೆಂಡ್ಮೆಂಟ್ ರೂಲ್ಸ್ ಅಂತ ಕರೆಯಲಾಗುತ್ತೆ. ಸೊ ಇದೆಲ್ಲ ನಮಗೆ ಕಾಮನ್, ನಮಗೆ ಇಂಪಾರ್ಟೆಂಟ್ ಇರುವ ಕಡೆಗೆ ಹೋಗೋಣ. ರೂಲ್ 2 ಕ್ಲಾಸ್ DD ಏನಿದೆ ಅದನ್ನು ತೆಗೆದು ಹಾಕಲಾಗಿದೆ. ಎಸ್, ಇದು ನಮ್ಮ ಏಜ್ ಲಿಮಿಟ್ ರಿಲೇಟೆಡ್ ಇರುವಂಥ ಒಂದು ಪ್ರಾವಿಷನ್. ಇದೇನು ಹೇಳ್ತಿದೆ ಈಗ, ಮಸ್ಟ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ಆಸ್ ಆನ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಫಾರ್ ರಿಸೀಪ್ಟ್ ಆಫ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಹಾಕುವ ದಿನಕ್ಕೆ ಲೆಕ್ಕ ಹಾಕ್ತಿರೋದು. ಏಜ್ ಲಿಮಿಟ್ 40 years. ಇದಕ್ಕೆ ಮುಂಚೆ ತನಕ 33 years 35 years ಆಗಿತ್ತು, ಈಗ 40 years. ಯಾರಿಗೆ? ಇನ್ ದ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 35ರಿಂದ ಇದು ನಮಗೆ 40 ಆಗ್ತಿದೆ. 38 ಏನಿತ್ತು ಅದು 40 ಆಗ್ತಿದೆ. ಆ್ಯಂಡ್ ಕ್ಯಾಟಗರಿ 1 ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ OBC ಬ್ಯಾಕ್ವರ್ಡ್ ಕ್ಲಾಸನ್ನ ಏಜ್ ಗ್ರೂಪ್ 38 ವರ್ಷ ಆಗ್ತದೆ. SC STಗೆ 40 ವರ್ಷ ಏಜ್ ಗ್ರೂಪ್. ಕ್ಯಾಟಗರಿ OBC ಕ್ಯಾಟಗರಿಗೆ 38 ವರ್ಷ ಏಜ್ ಗ್ರೂಪ್. ಅದರಲ್ಲೂ ಕ್ಯಾಟಗರಿ 1 ಮಾತ್ರ, ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ ಕ್ಯಾಟಗರಿ 1 ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್, ಇಲ್ಲಿ ತನಕ ಇದೊಂದು. ಸೊ 40 years SC ST ಹಾಗೂ ಕ್ಯಾಟಗರಿ 1ಗೆ, OBCಯಲ್ಲಿ ಇರುವಂಥ ಕ್ಯಾಟಗರಿ 1. ಈಗ 38 years ಏಜ್ ಗ್ರೂಪ್ ಯಾರಿಗೆ? ಕ್ಯಾಟಗರಿ 2A 2B 3A 3Bಗೆ ಸೇರ್ತಿರುವಂಥ ಸ್ಟೂಡೆಂಟ್ಸಿಗೆ ಆಫ್ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. 38 ವರ್ಷ ಈ 2A 2B 3A 3Bಗೆ ಸೇರ್ತಿರುವಂಥ ಸ್ಟೂಡೆಂಟ್ಸಿಗೆ. ಆ್ಯಂಡ್ 35 years ಏಜ್ ಗ್ರೂಪ್ ಆಗತ್ತೆ ಉಳಿದ ಎಲ್ಲ ಜನರಲ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸಿಗೆ. ಸೊ ಏಜ್ ನಮಗೆ 3 ಡಿವಿಷನಲ್ಲಿ ಕಾಣ್ತಿದ್ದೀವಿ. 40, 38 ಹಾಗೂ 35 ಏಜ್ ಲಿಮಿಟ್ ನಿಮಗೆ ಎಕ್ಸೀಡ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಲಾಸ್ಟಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಮಾತನ್ನು ಹೇಳಿದ್ದೀನಿ. ಸೊ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಏಜ್ ಗ್ರೂಪ್ ಆಗಲಿ ಸಿಲೆಬಸ್ ಚೇಂಜ್ ಆಗೋದ್ರ ಜೊತೆಗೆ ರೇಷಿಯೋ ಚೇಂಜ್ ಆಗ್ತಿದೆ, ಇದರಿಂದ ಏನು ನಿಮಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ಸೊ ಒಂದು ಏಜ್ ಲಿಮಿಟ್ ಎಕ್ಸೀಡ್ ಆಗ್ತಿದೆ. ನೆಕ್ಸ್ಟ್, so in all the direct recruitment of the cadre of district judge and civil judge, the present of the vacancy shall be reserved for the person of benchmark disability in accordance with 34 clause 1. so ಹೊಸ ರಿಸರ್ವೇಷನ್ ಕ್ರಿಯೇಟ್ ಆಗ್ತದೆ. ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರುವಂಥ ಸ್ಟೂಡೆಂಟ್ಸಿಗೆ ಕಂಪ್ಲೀಟ್ ಆಗಿ ಹೊಸದೊಂದು ರಿಸರ್ವೇಷನ್ ಸಹ ಕ್ರಿಯೇಟ್ ಆಗ್ತದೆ. ಇದು ಸಿವಿಲ್ ಜಡ್ಜ್ ಡಿಸ್ಟ್ರಿಕ್ಟ್ ಜಡ್ಜ್ ಎರಡೂ ಎಕ್ಸಾಮ್ನ ಸ್ಟೂಡೆಂಟ್ಸಿಗೆ ಅದು ಅಪ್ಲೈ ಆಗ್ತದೆ. ಈಗ ನೆಕ್ಸ್ಟ್ ರೂಲ್ 5 ಏನು ಬದಲಾಗ್ತಿದೆ, ನಿಮ್ಮ ಸಿಲೆಬಸ್ ಚೇಂಜ್ ಇಲ್ಲಿ ಕೊಟ್ಟಿದ್ದಾರೆ. ಏನು ಸಿಲೆಬಸ್ ಚೇಂಜ್ ಅಂತಂದರೆ ಇಂಪಾರ್ಟೆಂಟ್. in subclause A for the entries relating to part B criminal laws, following shall be substituted, namely CRPC ನ ಸಬ್ಸ್ಟಿಟ್ಯೂಟ್ ಆಗ್ತಿದೆ. shall be substituted, namely CRPC and BNSS. ಸೊ ನಮಗೆ
ಏನು ಬದಲಾಗ್ತದೆ? CRPC ಹಾಗೂ BNSS ಎರಡೂ ಕೇಳ್ತಾರೆ. IPC ಭಾರತೀಯ ನ್ಯಾಯ ಸಂಹಿತ ಆ್ಯಂಡ್ ಇದೆ ಆರ್ ಅಲ್ಲ, ಎಲ್ಲ ಅದನ್ನು ಬದಲಾಗಿದ್ದು ಅಂತ ಹೇಳ್ತಿಲ್ಲ. ಮುಂಚೆ ಬರೀ CRPC ಇತ್ತು, ಈಗ CRPC ಪ್ಲಸ್ BNSS, IPC ಪ್ಲಸ್ ಭಾರತೀಯ ನ್ಯಾಯ ಸಂಹಿತ, ಎವಿಡೆನ್ಸ್ ಆ್ಯಕ್ಟ್ ಆ್ಯಂಡ್ ಭಾರತೀಯ ಸಾಕ್ಷ್ಯ ಅಧಿನಿಯಂ. ಸೊ ನಮಗೀಗ ಕಂಪ್ಲೀಟ್ ಹೊಸ ಲಾಸ್ ಅಲ್ಲ, ಹೊಸದು ಪ್ಲಸ್ ಹಳೇದು ಎರಡೂ ಲಾಸನ್ನು ಕೇಳ್ತಾರೆ. ಹೊಸದು ಹಳೇದು ಎರಡೂ ಲಾಸನ್ನು ಕೇಳ್ತಿದ್ದಾರೆ ಅಂತಂದರೆ ನಿಮಗೆ ಕಂಪ್ಯಾರಿಟಿವ್ ಕೇಳಬಹುದು, ಅಥವಾ ಹೊಸ ಲಾಸಲ್ಲಿ ಬಂದಿರುವಂಥ ಕೆಲವು ಹೊಸ ಸೆಕ್ಷನ್ಸ್ ಏನು ಆ್ಯಡ್ ಆಗಿದೆ ಅದನ್ನು ಕೇಳಬಹುದು. ಸೊ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎರಡೂ ಇಂಪಾರ್ಟೆಂಟ್ ಅನ್ನೋದು ಈಗ ಈ ಸಿಲೆಬಸಲ್ಲಿ ಕ್ಲಾರಿಟಿ, ನೋಟಿಫಿಕೇಷನಲ್ಲಿ ಕ್ಲಾರಿಟಿ ಸಿಕ್ಕಿದೆ. ದಿಸ್ ಇಸ್ ಫಾರ್ ಪ್ರಿಲಿಮ್ಸ್ನ ಪಾರ್ಟ್ ಬಿ ಪೋರ್ಷನ್ನ ಮಾತನಾಡ್ತಿರೋದು. ಈಗ ನೆಕ್ಸ್ಟ್ ಮೇನ್ಸ್ನ ಇನ್ ಸಬ್ ಕ್ಲಾಸ್ ಬಿ ಐಟಮ್ ನಂಬರ್ 2 ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್. CRPC ಎವಿಡೆನ್ಸ್ ಆ್ಯಕ್ಟ್ ಅಂತ ಇದ್ದಿದ್ದನ್ನು ನಾವು ಸಬ್ಸ್ಟಿಟ್ಯೂಟ್ ಏನಂತ ಮಾಡ್ತಿದ್ದೀವಿ? CRPC ಆ್ಯಂಡ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಎವಿಡೆನ್ಸ್ ಆ್ಯಕ್ಟ್ ಆ್ಯಂಡ್ ಭಾರತೀಯ ಸಾಕ್ಷ್ಯ ಅಧಿನಿಯಂ. ಇದು ಎಲ್ಲಿ ಬರುತ್ತೆ? ನಮಗೆ ಮೇನ್ಸಲ್ಲಿ ಲಾ ಪೇಪರ್ 1ನಲ್ಲಿ ಬರುತ್ತೆ. ಮೇನ್ಸ್ ಟ್ರಾನ್ಸ್ಲೇಷನ್ ಪೇಪರ್ ನಂತರ ಲಾ ಪೇಪರ್ 1 ಏನು ನಡೆಯುತ್ತೆ, ಲಾ ಪೇಪರ್ 1ನಲ್ಲಿ ನಿಮಗೆ 30 ಮಾರ್ಕ್ಸ್ CRPC, 20 ಮಾರ್ಕ್ಸಿಗೆ ಎವಿಡೆನ್ಸ್ ಆ್ಯಕ್ಟ್ ಕೇಳ್ತಿದ್ರು. ಈಗ ಅದರಲ್ಲಿ ನಿಮಗೆ 30 ಮಾರ್ಕ್ಸ್ಗೆ CRPC BNSS ಎರಡೂ ಬರುತ್ತೆ. 20 ಮಾರ್ಕ್ಸ್ ಎವಿಡೆನ್ಸ್ ಆ್ಯಕ್ಟ್ ಅಲ್ಲದೆ ಎವಿಡೆನ್ಸ್ ಆ್ಯಕ್ಟ್ ಪ್ಲಸ್ ಭಾರತೀಯ ಸಾಕ್ಷ್ಯ ಅಧಿನಿಯಂ ಇದೆರಡೂ ಬರುತ್ತೆ. ಇದಿಷ್ಟು ನಿಮಗೆ ಸೊ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಕ್ತು ದಟ್ UP ಜುಡಿಷರಿ ರೀತಿ ನಮ್ಮ ಕರ್ನಾಟಕ ಜುಡಿಷರಿ ಏನು ಅಡ್ಯಾಪ್ಟ್ ಆಗ್ತಿದೆ ಅಂತಂದರೆ ಹೊಸದು ಹಳೇದು ಎರಡೂ ಲಾಸನ್ನು ನಿಮಗೆ ಕೇಳುತ್ತಾರೆ ಪ್ರಿಲಿಮ್ಸಿಗೆ ಮೇನ್ಸಿಗೆ ಎರಡಕ್ಕೂ ಸಹ. ಸೊ ಬರೀ ನಾವು ಹೊಸದು ಓದಬೇಕಾ ಹಳೇದು ಓದಬೇಕಾ ಅನ್ನೋಂಥ ಕನ್ಫ್ಯೂಷನ್ ಇನ್ನು ಮುಗೀತು. ಈಗ ಎಕ್ಸಾಮಿಗೆ ಎರಡೂ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಹಳೇದು ಹೇಗಿದ್ರು ಗೊತ್ತಿದೆ, ಹೊಸದನ್ನು ಓದೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ 3 ಇನ್ಸರ್ಟೆಡ್ ನೇಮ್ಲಿ ಫ್ರಮ್ ದ ಫಾಲೋಯಿಂಗ್ ಕ್ಯಾಂಡಿಡೇಟ್ಸ್. ಇದು ಇಂಪಾರ್ಟೆಂಟ್. ಫಾಲೋಯಿಂಗ್ ಶಾಲ್ ಬಿ ಇನ್ಸರ್ಟೆಡ್ ನೇಮ್ಲಿ ಏನು? ಇದು ಹೊಸದಾಗಿ ಇನ್ಸರ್ಟ್ ಆಗ್ತಿರುವಂಥ ಕ್ಲಾಸ್. From among the candidates who are eligible for written examination as per clause E as far as may be, such manner of the candidates as is equal to 10 times number of vacancies notified. Number of vacancies ಈಗ 50 ಇದೆ ಅಂತಂದರೆ ಅದಕ್ಕೆ 10ರಷ್ಟು ಅಂತಂದರೆ 500 ಜನ ಮೇನ್ಸಿಗೆ ಕ್ವಾಲಿಫೈ ಆಗ್ತಾರೆ. ಹ್ಯಾವಿಂಗ್ ರಿಗಾರ್ಡಿಂಗ್ ದ ನಂಬರ್ ಆಫ್ ವೇಕೆನ್ಸೀಸ್ ಈಚ್ ರಿಸರ್ವ್ಡ್ ಕ್ಯಾಟಗರಿ ಸೆಲೆಕ್ಟೆಡ್ ಇನ್ ಆರ್ಡರ್ ಆಫ್ ಮೆರಿಟ್. ಆ್ಯಂಡ್ ಇದು ಮೆರಿಟಿಂದ ತಗೊಳ್ಳಿದ್ದಾರೆ. ಮುಂಚೆ ನಮಗೆ ಪಾಸಾದಂಥ ಎಲ್ಲ ಪ್ರಿಲಿಮ್ಸ್ ಪಾಸಾದಂಥ ಎಲ್ಲ ಸ್ಟೂಡೆಂಟ್ಸ್ ಮೇನ್ಸ್ ಬರೀತಿದ್ರು. ಈಗ ಪ್ರಿಲಿಮ್ಸ್ ಬರೀ ಪಾಸ್ ಆಗುವಂಥ ಆಟ ಅಲ್ಲ. ಪ್ರಿಲಿಮ್ಸ್ ನೀವು ಪಾಸಾಗಿ ಮೆರಿಟಲ್ಲಿ ಬಂದರೆ ಮೆರಿಟಲ್ಲಿ 1:10 ಟೈಮ್ಸ್ 50 ಸೀಟ್ಸ್ ಕರೆದಿದ್ದಾರೆ ಅಂದರೆ ಅದಕ್ಕೆ 10ರಷ್ಟು ಅಂದರೆ 500 ಜನ ಮಾತ್ರ ಮೇನ್ಸನ್ನು ತಗೊಳ್ಳಿದ್ದಾರೆ. ಮೋಸ್ಟ್ಲಿ ಈಗ ಎಕ್ಸಾಮಿನೇಷನ್ನ ಏನು ಟ್ರೆಂಡ್ ಬದಲಾಗ್ತಿದೆ, ಟಫ್ ಆಗ್ತಿದೆ ಎಕ್ಸಾಮ್. ಸೊ ಈ ಟಫ್ನೆಸ್ ಜೊತೆಗೆ ಎಕ್ಸಾಮ್ನ ಪ್ರಕ್ರಿಯೆನೂ ಸಹ ಟಫ್ ಆಗ್ತಿದೆ. ಸೊ ಮುಂಚೆ ಪಾಸಾದಂಥ 1,000 ಸ್ಟೂಡೆಂಟ್ಸ್ ಪಾಸಾದರೆ 1,000 ಸ್ಟೂಡೆಂಟ್ ಮೇನ್ಸ್ ತೊಗೊಳ್ತಿದ್ರು. ಈಗ ಲಿಮಿಟ್ ಆಗತ್ತೆ. ಸೊ ನೀವು ಪಾಸ್ ಆಗೋದು ಅಷ್ಟೇ ಅಲ್ಲ ಇಲ್ಲಿ ಆಟ, ಪಾಸಾಗಿ ಮೆರಿಟಲ್ಲಿ ಬರಲೇಬೇಕು. ನೆಕ್ಸ್ಟ್ ಇದು ಹೊಸ ಕ್ಲಾಸ್ 1:10 ರೇಷಿಯೋ ಮೇನ್ಸಿಗೆ. ಫಾರ್ ಕ್ಲಾಸ್ 2 ದ ಫಾಲೋಯಿಂಗ್ ಶಾಲ್ ಬಿ ಸಬ್ಸ್ಟಿಟ್ಯೂಟೆಡ್. ಆ್ಯಂಡ್ ಈಗ ಕ್ಲಾಸ್ 2 ಮುಂಚೆ ಇದಿತ್ತು, ಈಗ ಇದನ್ನು ಏನಂತ ಬದಲಾಯಿಸಿದ್ದೀವಿ ಅಂದರೆ ಫ್ರಮ್ ಅಮಂಗ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ವೈವಾ. ಕ್ಯಾಂಡಿಡೇಟ್ಸ್ ವೈವಾಗೆ ಎಲಿಜಿಬಲ್ ಆಗುವಂಥವ್ರು ಯಾರು? ಎಲ್ಲ 4 ಮೇನ್ಸ್ನ ಪೇಪರಲ್ಲಿ 50ಕ್ಕಿಂತ ಜಾಸ್ತಿ ಬಂದವರೆಲ್ಲ ವೈವಾ ಇಂಟರ್ವ್ಯೂ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತಿದ್ರು. ಈಗ ಎಲಿಜಿಬಲ್ ಆದವರೆಲ್ಲ ವೈವಾ ಕೊಡೋದಿಲ್ಲ. ಮುಂಚೆ 1:7 ರೇಷಿಯೋಲ್ಲಿ ಹೋಗ್ತಿದ್ರಿ. ಈಗ ವೈವಾಗೆ ಆಸ್ ಫಾರ್ ಆಸ್ ಮೇ ಬಿ ಸಚ್ ದ ನಂಬರ್ಸ್ ಆಸ್ ಈಸ್ ಈಕ್ವಲ್ ಟು 1:3 ಟೈಮ್ಸ್ ದ ನಂಬರ್ ಆಫ್ ವೇಕೆನ್ಸೀಸ್ ನೋಟಿಫೈಡ್. ಅಂದರೆ 50 ಜನ ನೋಟಿಫೈ ಆಗಿದೆ, 50 ಜನಕ್ಕೆ ಪೋಸ್ಟ್ ಖಾಲಿ ಇದೆ ಅಂತ ಬಂದರೆ ಎಕ್ಸಾಮ್ ತಗೊಳ್ತಿರೋ ಅಂಥವ್ರು 1:3 ರೇಷಿಯೋ ಅಂತಂದರೆ ಕೇವಲ 150 ಜನ ಮಾತ್ರನೇ ಇಂಟರ್ವ್ಯೂ ಕೊಡೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಅದನ್ನು ಸಹ ಅಗೇನ್ ಮೆರಿಟ್ ಬೇಸ್ಡಲ್ಲಿ.
ಮೆರಿಟ್ ಅಂತ ಅಂದಾಗ ಟಾಪಲ್ಲಿ ಇರುವಂಥ ನಿಮಗೆ 150 ಜನ ಮಾತ್ರ ಎಕ್ಸಾಮ್ ತಗೊಳ್ಳೋದಕ್ಕೆ ಅರ್ಹರಾಗ್ತಾರೆ. ಸೊ ಹ್ಯಾವಿಂಗ್ ರಿಗಾರ್ಡ್ ಟು ದ ವೇಕೆನ್ಸೀಸ್ ಸೆಲೆಕ್ಟೆಡ್ ಇನ್ ದ ಮೆರಿಟ್ ಕಾಲ್ಡ್ ಫಾರ್ ದ ವೈವಾ. ಸೊ ವೈವಾಗೆ ಸೆಲೆಕ್ಟ್ ಆಗ್ತಿರೋದು ಕೇವಲ 150 ಜನ. ಆ್ಯಂಡ್ ಮುಂಚೆ 1:7 7 ಜನರಲ್ಲಿ ಒಂದು ಸೀಟ್ ಆಗ್ತಿತ್ತು ಅಂತಂದಾಗ ಈಗ ಬರೀ 3 ಜನರಿಗೆ ಒಂದು. ಕಾಂಪಿಟೇಷನ್ ತುಂಬ ಜಾಸ್ತಿ ಟಫ್ ಆಗ್ತಿದೆ. ಸೊ ನಿಮಗೆ ಆದಷ್ಟು ಪ್ರಿಪರೇಷನ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಲೇಬೇಕು ಆ್ಯಂಡ್ ನಿಮ್ಮ ಪ್ರಿಪರೇಷನನ್ನು ಚೆನ್ನಾಗಿ ಮಾಡಿಕೊಳ್ಳೇಬೇಕಾಗತ್ತೆ. ಸಿನ್ಸ್ ಈ ಎಕ್ಸಾಮ್ನ ರೇಷಿಯೋ ಇಂಟ್ರಡ್ಯೂಸ್ ಮಾಡೋದ್ರಿಂದ, ಈ ಎಕ್ಸಾಮಲ್ಲಿ ರೇಷಿಯೋ ತಂದಿರೋದ್ರಿಂದ ಎಕ್ಸಾಮ್ನ ಟಫ್ನೆಸ್ ಇನ್ಕ್ರೀಸ್ ಆಗಿದೆ. ಸೊ ಹೀಗಿರುವಾಗ ನಿಮಗೆ ಎಷ್ಟು ಟೈಮ್ ಎಕ್ಸಾಮ್ಗೆ ಕೊಡಬೇಕು, ಹೇಗೆ ಓದಬೇಕು, ನೀವು ಓದ್ತಿರುವಂಥ ರೀತಿ ಸರಿ ಇದೆಯಾ ಇಲ್ವಾ, ಏನನ್ನು ಬದಲಾಯಿಸಬೇಕು ಅನ್ನೋದನ್ನು ವಿಚಾರ ಮಾಡುವಂಥ ಸಮಯ ಬಂದಾಗಿದೆ. ಈಗ ನೀವು ವಿಚಾರ ಮಾಡಿ ಅದರಂತೆ ಡಿಸೈಡ್ ಮಾಡೋದು ಇಂಪಾರ್ಟೆಂಟ್. ಪ್ರೊವೈಡೆಡ್ ದ್ಯಾಟ್ ಇನ್ ದ ಕೇಸ್ ಆಫ್ ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು, ಇದು ಹೊಸ ರೂಲ್ 9 ಪ್ರೊವೈಸೋ ಆ್ಯಡ್ ಆಗ್ತಿರುವಂಥದ್ದು, ಸಬ್ಸ್ಟಿಟ್ಯೂಟ್ ಆಗ್ತಿದೆ. ಏನಂತಂದರೆ SC/ST ಕ್ಯಾಟಗರಿ 1 ಫಿಸಿಕಲಿ ಹ್ಯಾಂಡಿಕ್ಯಾಪ್ ಫೀಸಲ್ಲಿನೂ ಸಹ ಕನ್ಸೆಷನ್ ಆಗ್ತಿದೆ. ಫೀಸ್ ಏನು ಅಂತಂದರೆ ಬರೀ 1/2 ಆಫ್ ದ ಫೀಸ್ ಸ್ಪೆಸಿಫೈಡ್ ಫಾರ್ ಅದರ್ ಕ್ಯಾಂಡಿಡೇಟ್ಸ್. ಬೇರೆ ಸ್ಟೂಡೆಂಟ್ಸಿಗೆ ಎಷ್ಟು ಫೀಸ್ ಅಂತ ನಾವು ಮ್ಯಾಂಡೇಟ್ ಮಾಡ್ತೀವಿ, ಆ ಫೀಸಲ್ಲಿ ಅರ್ಧ ಫೀಸ್ ಮಾತ್ರನೇ ಕಟ್ಟಬೇಕು. SC/SC ಸ್ಟೂಡೆಂಟ್ಸ್, SC/ST ಹಾಗೂ ಕ್ಯಾಟಗರಿ 1 ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸಿಗೆ ಬರೀ ಅರ್ಧದಷ್ಟು ಫೀಸನ್ನು ಪೇ ಮಾಡಬೇಕು. ಇದು ಇನ್ನೊಂದು ಬದಲಾವಣೆ. ಸೊ ಫೀಸ್, ನಿಮ್ಮ ಏಜ್, ಸಿಲೆಬಸ್ ಹಾಗೂ ಕ್ವಾಲಿಫಿಕೇಷನ್ನ ಬೇಕಿರುವಂಥ ಕ್ರೈಟೀರಿಯಾ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಈ ಚೇಂಜ್. ಇದನ್ನು ತಂದಿರೋದು ನಿಮಗೆ ಎಕ್ಸಾಮ್ನ ಟಫ್ ಮಾಡೋದಕ್ಕೆ. ಸೊ ಎಕ್ಸಾಮ್ ಟಫ್ ಆಗ್ತಿದೆ ಅನ್ನೋದು ಸೂಚನೆ ನಿಮಗೆ ಕೊಟ್ಟಾಗಿದೆ. ಆ್ಯಂಡ್ ಎಕ್ಸಾಮ್ ನೋಟಿಫಿಕೇಶನ್ 15 ದಿನದಲ್ಲಿ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥ ಸೂಚನೆಯೂ ಕೊಟ್ಟಾಗಿದೆ. ಈ ಒಂದು ನೋಟಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಆಗಿರುವಂಥ ಡಿಸಿಷನ್ ಆಗಿದೆ. ಸೊ ನಮ್ಮ ತಯಾರಿ ಹೇಗಿರಬೇಕು ಅನ್ನೋದನ್ನು ಇನ್ನು ನಾವೇ ಡಿಸೈಡ್ ಮಾಡಬೇಕು. ಆ್ಯಂಡ್ ಅಗೇನ್ ನಿಮಗೆ ಸದಾ ಹೆಲ್ಪ್ ಮಾಡೋದಕ್ಕೆ ಸ್ವಾತಿ ಲಾ ಕ್ಲಾಸಸ್ ತನ್ನ ಬ್ಯಾಚಸ್ ಏನು ನಡೆಸ್ತಿದೆ, ಕಾಂಪ್ರಿಹೆನ್ಸಿವ್ ಬ್ಯಾಚ್, ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ, ಆದಷ್ಟು ಬೇಗ ಅಡ್ಮಿಷನ್ಸನ್ನು ತಗೊಳ್ಳಿ. ಬಿಕಾಸ್ ಈಗ ಈ ಒಂದು ಫೀಸ್, ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ಏನು ಕ್ಲಾಸಸ್ ನಡೀತಿದೆ ಇದು ಇನ್ಕ್ರೀಸ್ ಆಗುತ್ತೆ. ನೋಟಿಫಿಕೇಶನ್ ಜಾರಿಗೆ ಬಂದ ತಕ್ಷಣ ನಿಮ್ಮ ಪ್ರೈಸ್ ಪಾಯಿಂಟ್ ಚೇಂಜ್ ಆಗುತ್ತೆ ಆ್ಯಂಡ್ ಎಲ್ಲನೂ ಸಹ ಹೈಕ್ ಆಗುತ್ತೆ, ಹೆಚ್ಚಾಗತ್ತೆ ಫೀಸ್ ಪ್ರಿಲಿಮ್ಸಿಗೂ ಹಾಗೂ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ. ಆ್ಯಂಡ್ ಎರಡೂ ಬ್ಯಾಚಿಗೂ ನೀವು ಅಡ್ಮಿಷನ್ ತೊಗೊಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಎಷ್ಟು ವ್ಯಾಲ್ಯೂ ಆಗತ್ತೆ ಅನ್ನೋದು ನಿಮ್ಮ ಪ್ರಿಪ್ರೇಷನ್ ಮುಖಾಂತರ ನೀವು ತೋರಿಸ್ಬೇಕು. ಸೊ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮ್ಮ ಎಕ್ಸಾಮ್ ಇದೇ ವರ್ಷ ಜಡ್ಜ್ ಆಗೋದನ್ನು ನಿಮ್ಮ ಕನಸಾಗಿ ಏನಿತ್ತು ಅದನ್ನು ನನಸು ಮಾಡ್ಕೊಳ್ಳೋದ್ರ ಕಡೆ ಇನ್ನೊಂದು ಹೆಜ್ಜೆ ಮುಂದಿಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ, ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀನಿ ಅನ್ನೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ನನಗೂ ಒಂದಷ್ಟು ಖುಷಿ ಆ್ಯಂಡ್ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಈ ಕಂಪ್ಲೀಟ್ ನೋಟಿಫಿಕೇಷನ್ನ ಹೇಳುವಂಥ ಉದ್ದೇಶನೇ ಇದಾಗಿತ್ತು, ದ್ಯಾಟ್ ಎಕ್ಸಾಮ್ ಟಫ್ ಆಗ್ತಿದೆ, ಎಕ್ಸಾಮ್ ತುಂಬ ಟಫ್ ಆಗಲಿದೆ. ಸೊ ನಿಮ್ಮ ಪ್ರಿಪ್ರೇಷನನ್ನು ಹೆಚ್ಚು ಮಾಡ್ಕೊಳ್ಳಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಟೈಮ್ ಏನಿದೆ, ಟೈಮ್ ಈಗ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೈಮನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ತಯಾರಿ ಮಾಡ್ತಿದ್ದಾರೆ ನಿಮ್ಮ ಕ್ಲಾಸ್ಮೇಟ್ಸಿಗೆ ತಲುಪಿಸಿ. ಸೊ ದ್ಯಾಟ್ ಯಾರಲ್ಲಿ ಸ್ವಲ್ಪ ಜಡ್ಜ್ ಆಗಬೇಕು ಅನ್ನೋ ಆಸೆ, ಉತ್ಸಾಹ, ಹುಮ್ಮಸ್ಸು ಇದ್ದರೆ ಅವರಿಗಿದು ಹೆಲ್ಪ್ ಆಗುತ್ತೆ ಖಂಡಿತ. ಥ್ಯಾಂಕ್ ಯು.